ಮಗ್ಗಲಿಗೆ ಬಾಯಿ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳುವಂತ ಬಾಯಿ ಅಲ್ಲಿಕ್ಕೆ ಮತ್ ಹೆಂಗ ತಗೊಳಕತ್ತಳ ಮರ್ಯಾದೆ ಬೇಕಾದ್ರೆ ನಂದಾರು ಹೋಗ್ಲಿ ಬೇಕಾದ್ರೆ ನಿಂದಾರು ಹೋಗ್ಲಿ ತಳಕ್ಕೆ ಅಲ್ಲ ಏನದ ಮರ್ಯಾದೆ ಮರ್ಯಾದೆ ಮತ್ ನೀವೇನದ ನಾ ಕಿಮ್ಮತ್ ಅದಕ್ಕ ಎದಕ್ರಿಪ್ಪ ಇವ್ರದ್ದು ತಿಂಡಿ ಬಾಳ ಕಾಣ್ತೈತಿ ಅಲ್ಲ ತಿಂಡಿ ಯಾತ್ರದ ಎತ್ತದಪ್ಪ ತಿಂಡಿ ನೀವು ಬ್ಯಾರೆ ತಿಳ್ಕೊಂಡಿ ಮತ್ತ ಯಾವ ತಿಂಡಿ ಅವ್ರು ಹೇಳ್ತಾರ ಬೆಳಗ್ಗೆ ಇಡ್ಲಿ ಸಾಂಬಾರ್ ವಡ ಹೆಣ್ಣ ಹಾಡವರ ತಿಂಡಿ ನೋಡೋದಕ್ಕ ಬಂದಿ ಅಣ್ಣ ಹಾಡವರ ತಿಂಡಿ ನೋಡಲಕ್ಕ ಬಂದಿನ ಇದೇನ ಮಕ್ಕಳ ಸಂಗೀತದ ತಿಂಡಿ ನೋಡಲಕ್ಕ ಬಂದಿನ ಇದೇನ ಮಕ್ಕಳ ಸಂಗೀತದ ತಿಂಡಿ ನೋಡಲಕ್ಕ ಬಂದಿವ ಇದೇನ ಮನುಷ್ಯಳ ಊರಾಗ ತಿಳದ ಹೋಗಲಿ ನಿಮ್ಮವನ ನೀರ ಮಾಡಲಕ್ಕ ಬಂದು ಸಂಗೀತನ ತಿಂಡಿ ನೋಡಲಕ್ಕ ಮಕ್ಕಳ ಸಂಗೀತನ ತಿಂಡಿ ನೋಡಲಕ್ಕ ಬಂದೇನೋ ಈ ದಿನ ನೋಡಲಕ್ಕ ಬಂದೇನೋ ಏದೇನ ಮನುಷ್ಯಳ ಊರಾಗ ತಿಳದ ಹೋಗಲಿ ನಿಮ್ಮವನ ಒಳಗ ನೋಡಲಕ್ಕ ಪೂರ್ವ ಕಾಲದ ಮಾತ ಹೇಳತಿನ ಕೇಳರಿ ನೀವೀಗ ಪೂರ್ವ ಕಾಲದ ಮಾತ ಹೇಳತಿನ ಕೇಳರಿ ನೀವೀಗ ಪರಂ ಜ್ಯೋತಿ ಪರಮಾತ್ಮ ನಾರಾಯಣ ಇದ್ದನು ಆವಾಗ ಪರಮ ಜ್ಯೋತಿ ಪರಮಾತ್ಮ ನಾರಾಯಣ ಇದ್ದನು ಆವಾಗ ಬ್ರಹ್ಮಾಂಡ ತುಂಬ ನೀರ ಹುಟ್ಟಿಸನು ಬ್ರಹ್ಮಾಂಡ ತುಂಬ ನೀರ ಹುಟ್ಟಿಸನು ಕೇಳರಿ ಆವಾಗ ತೋರಿಸು ಹಾಗೆ ಒಳಗ ಪರಂ ಜ್ಯೋತಿ ಪರಮಾತ್ಮ ನಾರಾಯಣ ಇದ್ದನು ಆವಾಗ ಪರಮ ಜ್ಯೋತಿ ಪರಮಾತ್ಮ ನಾರಾಯಣ ಇದ್ದನು ಆವಾಗ ನಾರಾಯಣ ಅವತಾರ ತಕ್ಕೊಂಡ ನೀರ ಹುಟ್ಟಿಸಾನು ಆವಾಗ ನಾರಾಯಣ ಅವತಾರ ತಕ್ಕೊಂಡ ನೀರ ಹುಟ್ಟಿಸಾನು ಆವಾಗ ಹಾಗೆ ನೀರಿನಾಗ ಬೀಜ ಬಿಟ್ಟರು ಕೇಳರಿ ಕ್ಷಣವಾಗ ಗಾಳಿಯ ಬರಗೆ ಬಾರೋ ಒಳಗ ಬಾರೋ ಪೌಣ್ಯ ಒಳಗ ಕರಿಯಾಕ ಕಾಕರ ಪಲ್ಲೈಗಳ ಕೆಳಗ ಬ್ರಹ್ಮಾಂಡ ತುಂಬ ನೀರ ಹುಟ್ಟಿಸಿದು ಕೇಳರಿ ಕ್ಷಣದಾಗ ಬ್ರಹ್ಮಾಂಡ ತುಂಬ ನೀರ ಹುಟ್ಟಿಸಿದು ಕೇಳರಿ ಕ್ಷಣದಾಗ ಅದೇ ನೀರಿನೊಳು ಸೃಷ್ಟಿಯ ಬೀಜ ಬಿಟ್ಟ ನಿಂತು ಆಗ ಅದೇ ಸೃಷ್ಟಿಯ ಬೀಜ ಬಿಟ್ಟ ನಿಂತು ಆಗ ಸಾವಿರಾರು ವರುಷ ಘಟಿಸಿ ಹೋಯಿತು ಕೇಳರಿ ಅದರಾಗ ಮಕ್ಕಳ ಹುಡುಗಿಯ ತಂದೆ ನೋಡಲಕ್ಕ ಬಂದೇನು ಇವಾಗ ಮಕ್ಕಳ ಹುಡುಗಿಯ ತಂದೆ ಸಾವಿರಾರು ವರುಷ ಗತಿಸಿ ಹೋಯಿತು ಕೇಳರಿ ನೀರಾಗ ಸಾವಿರಾರು ವರುಷ ಗತಿಸಿ ಹೋಗಿತು ಕೇಳರಿ ನೀರಾಗ ಅದರಾಗ ಒಂದು ಹೊಂಡ ಹುಟ್ಟಿತು ಕೇಳರಿ ಆ
ಮ್ಯಾಗ ಹುಟ್ಟಿತು ಕೇಳರಿ ಯಾವಾಗ ಅಣ್ಣ ಬ್ರಹ್ಮನ ತಪ್ಪಿ ಹುಟ್ಟದ ಅದೇ ನೀರಿನೊಳಗ ನೋಯುವಾಗ ಉಳ್ತಾಳ ಊರಾಗ ತಿಳನ ಸಾವಿರ ವರುಷ ಗತಿಸಿದ ಮ್ಯಾಗ ಅಂದ ಹುಟ್ಟ್ಯದಾಗ ಸಾವಿರ ವರುಷ ಗತಿಸಿದ ಮ್ಯಾಲ ಅಂದ ಹುಟ್ಟ್ಯದಾಗ ಅಂದಿನ ಒಳಗ ಬ್ರಹ್ಮ ದೇವರ ಪ್ರವೇಶ ಮಾಡ್ಯನಾಗ ಅಂದಿನ ಒಳಗ ಬ್ರಹ್ಮ ದೇವರ ಪ್ರವೇಶ ಮಾಡ್ಯನಾಗ ಕತ್ತಿಯ ಒಳಗ ಮೂರ ಭಾಗ ಮಾಡಿ ತೋರಿಸಿದ ಆವಾಗ ಕತ್ತಿಯ ಒಳಗ ಬ್ರಹ್ಮ ದೇವರ ಪ್ರವೇಶ ಮಾಡ್ಯಾನು ಆಗ ಬ್ರಹ್ಮದೇವರ ಪ್ರವೇಶ ಮಾಡಲಾಗ ಮೂರ ಭಾಗ ಮಾಡಿ ಅವತಾರ ಇಟ್ಟನು ಕೇವರಿ ಅದರಾಗ ಮೂರ ಭಾಗ ಮಾಡಿ ಅವತಾರ ಇಟ್ಟನ ಕೇಳರಿ ಯಾವಾಗ ಮೇಲಿಂದ ಸ್ವರ್ಗ ಕೆಳಗಿಂದ ಭೂಮಿ ನಡುವಿಂದ ಆಕಾಶಾಗ ಮೇಲಿಂದ ಸ್ವರ್ಗ ಕೆಳಗಿಂದ ಭೂಮಿ ನಡುವಿಂದ ಆಕಾಶಾಗ ಸ್ವರ್ಗ ತಳಗಿಂದ ಭೂಮಿ ನಡುವಿಂದ ಆಕಾಶಾಗ ಹಂಗ ಬ್ರಹ್ಮನ ಹಂಗ ಪಿಂಡನ ನೋಡ್ರಿ ಶರೀರದಾಗ ಹಂಗ ಬ್ರಹ್ಮಾಂಡ ಹಂಗ ಪಿಂಡ ನೋಡ್ರಿ ಶರೀರದಾಗ 84 ಲಕ್ಷ ಜೀವರಾಶಿ ಹುಟ್ಟ್ಯಾವ ಅದೇ ಅಂದಿನೊಳಗ ಈಗ 84 ಲಕ್ಷ ಜೀವರಾಶಿ ಹುಟ್ಟ್ಯಾವ ಅದೇ ಅಂಡಿನೊಳಗ 84 ಲಕ್ಷ ಜೀವರಾಶಿ ಹುಟ್ಟಿಸ್ಯಾವ ಅದೇ ಅಂಡಿನೊಳಗ ನಿಮ್ಮ ದೇವಿಯರ ಅಂಡ ಹುಟ್ಟಿಸ್ಯಾರು ಹೆಸರು ಹೇಳು ನನಗ ನಿಮ್ಮ ಅಂಡ ಹುಟ್ಟಿಸ್ಯಾರ ಹೆಸರು ಹೇಳು ನನಗ ಭಾಗ ಮಾಡಿದಕ್ಕೆ ಹೆಸರು ಕೇಳತಿನ ಕೇಳಿ ಹಾಡು ನನಗ ಹೌದು ಅಂಡ ಭಾಗ ಮಾಡಿ ಬ್ರಹ್ಮಾಂಡ ಹುಟ್ಟಿಸ್ಯಾಳ ಹೆಸರು ಹೇಳು ನನಗ ಅಂಡ ಭಾಗ ಮಾಡಿ ಬೆಟ್ಟಲ ಹೆಸರು ಹೇಳು ನನಗ ಹುಣಸ್ಯಾಳ ಊರಾಗ ತಿಳದ ಹೋಗಲಿ ಮಾಡಬ್ಯಾಡ ನೀನ್ ಸೋಗ ಹುಣಸ್ಯಾಳ ಊರಾಗ ತಿಳದ ಹೋಗಲಿ ಮಾಡಬ್ಯಾಡ ಸೋಗ ಬಾಳ ದಿವಸ ನಟ ಸಿಕ್ಕಿಲ್ಲ ಬಂದು ಸಿಕ್ಕದೀವಾಗ ಬಂದೋನು ನಾಯೀಗ ದೇಶದೊಳಗ ನನಕ ಪ್ರತಿ ಊರ ಜಾಯಿರ ಜಗದಾಗ ದೇಶದೊಳಗ ನನಕ ಪ್ರತಿ ಊರ ಜಾಯಿರ ಜಗದಾಗ ಯೋಗಿಯ ಮುಗಿಸಿದ ಬಂದ ಜನದನು ಮುತ್ತಿನ ಗತಿಗೆ ಮ್ಯಾಗ ಯೋಗಿಯ ಮುಗಿಸಿದ ಬಂದ ಜನದನು ಮುತ್ತಿನ ಗತಿಗೆ ಮ್ಯಾಗ
ಬಸನಟ್ಟಿ ಬಾಳಪ್ಪ ಪದ ಮಾಡಿ ಪ್ರಾರ್ಥನೆ ಹೆಪ್ಪನಟ್ಟಿ ಅರಸುನಗ ಮಾಡಲಕ ಬಂದೇಲ ಬಚ್ಚಾರ ಹುಡುಗಿಯ ಕಲ್ಲು ಮಾಡಲಕ ಬಂದೇಲ ಹೌದು ಊರಾಗ ಕೆಳದ ಹೋಗಲಿ ಹೆಪ್ಪರುವರ ಬಲ್ಲ ದೇಶದೊಳಗೆ ನನ್ನ ಹುಣಸರ ಊರ ಜೈರ ಜಗದಾಗ ದೇಶದೊಳಗಲ ಹುಡುಚಾಳ ಊರ ಜಾಗೀರ ಜಗದಾಗ ರೇಣುಕ ದೇವಿಯ ಬಂದ ನೆನಗಳು ಮುತ್ತಿನ ಗದಿಗಿ ಮ್ಯಾಗ ಬಂದ ನನಗಳು ಮುತ್ತಿನ ಗತಿಗೆ ಮ್ಯಾಲ ಕಪರಟಿ ಅರ್ಜುನ ಗಂಡ ಬೆಳೆಸಲು ಹುಣಸರ ಊರಾಗ ಬಚ್ಚಾರ ಹುಡುಗಿಯ ಕಲ್ಲು ಮಾಡಲಕ ಗಾಡಿಯ ಮರಿಗೆ ಗಾಡಿಯ ತರಬಿ ಗಾಡಿಯ ಮರಿಗೆ ಗಾಡಿಯ ತರಬಿ ಬಾರುವ ಒಳಗ ಗಾಡಿಯ 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 ಬರಗೆ ಗಾಡಿಯ ತರಬಿ ಬಾರೋ ಹುಡುಗ ಒಳಗ ಗಾಡಿಯ ಮರಿಗೆ ಗಾಡಿಯ ತರಬಿ ಬಾರುವ ಒಳಗ ಗಾಡಿಯ ಬರಗೆ ಗಾಡಿಯ ತರಬಿ ಬಾರ ಹುಡುಗ ಒಳಗ ಏನು ಬೇಡಿದು ತಂದ ಇಟ್ಟಿನಿ ಪಲ್ಲಂಗನ ಜಾಗ ಗಾಡಿಯ ಬರಗೆ ನನ್ನ ಹಾಡವರ ತಿಂಡಿ ನೋಡಲಕ ನನ್ನ ಹಾಡಕ್ಕೆಯ ತಿಂಡಿ ನೋಡಲಕ ಅಂದಿನ ಈ ದಿನ ಎಲ್ಲ ಹಾಡವರ ತಿಂಡಿ ನೋಡಲಕ ಬಂದೇಲ ಏನಿಲ್ಲ ಉಂಡಿನ ಸಭದಾಗ ತಿಳಲು ಹೋಗಲಿ ಹುಣಸರ ಊರಾಗ ಬಚ್ಚಾರ ಹುಡುಗಿಯ ಕಲ್ಲು ಮಾಡಲಕ ಬಂದೇಲ ಬಚ್ಚಾರ ಹುಡುಗಿಯ ಕಲ್ಲು ಮಾಡಲಕ ಬಂದೇಲ ಏನಿಲ್ಲ ಬಚ್ಚಾರ ಊರಾಗ ಕೆಳದ ಹೋಗಲಿ ಹುಡುಗಿಯಲ್ಲ ಬಲ್ಲ ಏ ಗಾಡಿ ಹೋತ ಹಲೋ ಹಲೋ ಈಗ ಹೆಣ್ಣಿನ ಮೇಳದವರು ಒಳ್ಳೆಯ ಮಾರ್ಗದರ್ಶನ ನೀಡಿದ್ದಾರೆ ಅವರಿಗೆ ನಾವು ಧನ್ಯವಾದಗಳು ಸಲ್ಲಿಸೋಣ. ಏನು ಒಂದು ಸ್ವಲ್ಪ ಹಾಡಿದರು ಸ್ವಲ್ಪ ಬಿಟ್ಟರು. ಯಾಕಂದ್ರೆ ಆ ಬೆಂಗಳೂರಿಗೆ ಹೋಗು ಬಸ್ ಏನು ಮಾಡ್ರು, ಬೆಂಗಳೂರಂತೂ ಇತ್ತು, ಆ ಇಂಗ್ಲೀಷ್ದಾಗ ಏನು ಮಾಡಿದ್ರು ಆ ಬೆಂಗಳೂರನ್ನು ಇತ್ತು. 6-10 ಮಂದಿ ಇಂಗ್ಲೀಷ್ ಕಲ್ತಾರಿರ್ತಾರೆ, 20 ಮಂದಿ ಕಲ್ತಾರಿರ್ತಾರೆ. ಆ ಬೆಂಗಳೂರು ಬಸ್ ಐತಿ ಕಾಸಿಂದ ಏನು ಮಾಡ್ರು, ಬೇರೆ ಊರಿಗೆ ಹೋದರು. ಆ ಊರಿಗೆ ಹೋದ್ರಪ್ಪ ಅಂದ್ರೆ ಬೇರೆ ಊರು ಬಸ್ ಅಂದ್ರೆ ಹಾಡಬೇಕಾಗಿತ್ತು. ಹೆಣ್ಣು ಗಂಡಿಂದ ಒಂದು ಸ್ವಲ್ಪ ಏನೋ ಲಯದಾಗ ಹಾಡ್ಯಾರ, ಅದು ಚೆನ್ನಾಗಿ ಹಾಡ್ಯಾರ, ಅದೇನು ತಪ್ಪು ಅಂತ ಅನ್ನಂಗಿಲ್ಲ. ಮಾರ್ಗನ ಹಾಡಬೇಕು. ಏನಪ್ಪ ಹಾಡ್ರಪ್ಪ ಅಂದ್ರೆ ಬೆವು ಕೈ ಮೇವು ಕೈ ಬೆವು ಸಿ ಅಂತ ಹೇಳ್ರಿ. ಬೆವ ಇರೋದು ಕೈ ಇರೋದು ಅಂತಂದ್ರೆ ಹೌದು. ವರ್ಷದಾಗ ಒಮ್ಮೆ ಎರಡು ಕೂಡಿ ತಿನ್ಬೇಕಾಗ್ತೈತಿ, ಅದನ್ನ ಜಳಕ ಮಾಡಬೇಕು. ಬೆವು ಮತ್ತು ಬೆಲ್ಲ ಅಂತಾರ. ಅಂದ್ರ ನೀವು ಆಯಿಗಳು ಅಜ್ಜಗಳು ಬೆಲ್ಲ ಇದ್ದಂಗ ನನಗ ವಾರ್ಡ್ ಮನೆ ಕೂಡಬೇಕನ್ನ ಇಬ್ರು ಕೂಡಿಸಿ ಲಾಸ್ಟ್ ಮೂಡು ಮುಗಿತ್ನ್ಯಾಗ ಅದನ್ನದ ಬೆವು ಬ್ಯಾರೆ ಕಡೆ ಬೆಲ್ಲ ಬ್ಯಾರೆ ಕಡೆ ಹೋಗ ಕನಕ ಸಾಧ್ಯನೇ ಇಲ್ಲ. ಏನೊಂದೇನ ಪಾರ್ವತಿ ಪರಮಾತ್ಮನ ಹಿಂದ ಬೆಣ್ಣ ಹತ್ಯಾಳಂತ ಒಂದ್ ಹಾಡಿದ್ರು. ಒಮ್ಮೇನ ಶಿವ ಪಾರ್ವತಿ ಹಿಂದ ಇಬ್ರು ಇವ್ರ ನೀವ ಆಯಿ ಅಜ್ಜ ಏನದ ಮುದಿಕ್ ಬೇಕಂದ್ರ ಅಜ್ಜ ಬೆಣ್ಣ ಹತ್ತದ 10 ಮಣಿ ಕಣ್ ಕಾಣಂಗಿಲ್ಲ, ಮನ್ಯಾಗ ಚಲೋ ತಂಗ ಮಲ್ಕೋದಿಲ್ಲ. ಅವಾಗ ಏನದ ಪಾರ್ವತಿ ಸ್ವಂತ ತನ್ನ ಮಗನ ಶಿವನ ಜೊತೆಗೆ ಮದುವೆ ಆಗಬೇಕಂದ ಟೈಮ್ದಾಗ ಶಿವ ಏನು ಮಾಡ್ಯಾನಪ್ಪ ಅಂದ್ರ, ನೀ ಯಾವ ಜನ್ಮದಾಗ ನನ್ನ ಜನ್ಮ ಕೊಟ್ಟಿದಿ ಆ ಜನ್ಮ ಬಿಟ್ಟು ಕಾಸಿಂದ ನನಗೆ ಬಾ, ಅವಾಗ ನೀನು ಮದುವೆ ಮಾಡ್ಕೋತ ನಂದು ಕಾಸಿಂದ ಏನು ಮಾಡಿದನು ಶಿವ ಏನು ಮಾಡಿದನು, ತನ್ನ ಅವತಾರ ಬಿಟ್ಟು ಕಾಸಿ ಸನ್ಯಾಸಿ ಕಾಸಿ ಗುಡ್ಗೋಡ್ ತಿರುಗ್ಯಾನ. ಇದೇನದ ಸುಳ್ಳು ಇರ್ಬೋದು,
ಕರೆನೂ ಇರ್ಬೋದು. ಹೌದು. ಇವನ ಹುಡುಕಾಕ ನಮ್ಮ ಈ ಬೆಣ್ಣ ಹತ್ತಾಳು ಸಿಗಲ್ದ ಸಂಬಂಧ ಏನ್ ಮಾಡಿದನು, ಒಂದು ರಾಜ ಮನೆತನದಾಗ ಏನದ ಪಾರ್ವತಿ ಜನ್ಮ ತಾಳಿದ್ದುನು ಇತಿಹಾಸದಾಗ ಐತಿ. ಹೌದು. ಸುಳ್ಳು ಐತಿ, ಕರೆನೂ ಐತಿ. ಕರೆನೇ ಐತಿ, ಸುಳ್ಳು ಐತಿ. ಹಾ, ಸುಭಾಷ್. ಆದ್ರ ಎರಡು ಕರೆನೂ ಇರ್ಬೋದು, ಹೌದು. ಎರಡು ಸುಳ್ಳು ಅನ್ಬೋದು. ಇಬ್ರು ಬೆಣ್ಣ ತಿರುಗಾಡಿದಾರ ಅನ್ನೋದಾರಿ. ಹೌದು. ಮತ್ತ ತೊಟ್ಕೊಳಕ್ ಹಂಗಿಲ್ಲ, ಇಟ್ಕೊಳಕ್ ಸುತ್ಕೊಳಕ್ ಟವಲ್ ಇಲ್ಲ. ಹೌದಲ್ಲ? ಹೌದಲ್ಲ? ಅದೈತಿ. ಹಾ, ಮತ್ತ ಅವ್ರ ಆಯಿ ಏನ್ ಹೇಳು, ಹೊತ್ಕೊಳಕ್ ಏನಿಲ್ಲ, ಉಟ್ಕೊಳಕ್ ಏನಿಲ್ಲ. ಮತ್ತ ಅವನ್ ಯಾಕೆ ನೀ ಹುಡುಕ್ಯಾಡ್ಕೋತ ಹೋಗಿ ಕಾಸಿಂದ ಅವ ನನಗೆ ಗಂಡ ಬೇಕತ್ ಯಾಕೆ ಬೆಣ್ಣ ಹತ್ತಿ ಕಾಸಿಂದ ನೀ ರಾಜ ಮನೆತನದ ತಾಳಿ ಕಾಸಿಂದ ಅವನು ಗುರ್ತ ಹಿಡ್ಕೊಂತ ಯಾಕೆ ಮದುವೆ ಆದ್ರಿ ಊರಾಗ? ಜಗತ್ನಾಗ ನಿನಗೆ ಮತ್ತಾರು ಗಂಡ್ರ ಸಿಗ್ತಿಕ್ಕಿಲ್ಲ, ಅವ ಗಂಡ ಬೇಕನ್ನೋದು ಹೇಳಿ ನಿನಗ. ಅವ ಬೇಕಂತ ಯಾಕೆ ತಪ್ಪ ಕೂತ್ರಿ? 3 ವರ್ಷ ಗಜಮ್ಮ ಅವ ಗಂಡ ಏನೋ ಜಗತ್ನಾಗ ಗಂಡಲ್ಲ ಆ ಗಂಡಲ. ಮತ್ತ ಅವ ಬೇಕತ್ ಯಾಕೆ ನೀ ಬೆಣ್ಣ ಹತ್ತಿದಿ? ನಿಮ್ಗೆ ಐತೇನೋ ಒಂದ್ ವಿಚಾರ? ಏನೂ ಇಲ್ಲಲ್ಲ, ಇಲ್ಲದ ಅವನು ಬೆಣ್ಣ ಯಾಕೆ ಹತ್ತಿದಿ? ಯಾಕ? ಎಲ್ಲ ಇರ್ತೈತಿ ಅವನ ಕಡೆ. ಹಾ, ಆರ ಕಾಕ ನಿನ್ನ ಕಡೆ ಒಂದ್ ಇರಂಗಿಲ್ಲ. ನೀ ನಮ್ಮ ಮಾಯಿಗೆ ಸುಳ್ಳು ಹೇಳಿ ಮದ್ವಿ ಮಾಡ್ಕೋತಿ. ಸುಭಾಷ್. ನೀನು ಬಿಡಬಹುದಾಕಿ, ಹುಗ್ಗಿ ಹಾಕೋರ್ ಹುಗ್ಗಿ. ನೀ ಸುಳ್ಳು ಹೇಳಿ ನಮ್ಮ ಆಯಿನ ಮದುವೆ ಮಾಡ್ಕೊಂಡಾಕ ನಿನಗೆ 100 ಎಕರೆ ಹೊಲನೂ ಐತಿ, 50 ಕಿಲೋ ಬಂಗಾರ ಐತಿ ನಿನ್ನ ಮನ್ಯಾಗ. ಹಾ, ಎಲ್ಲ ಆಯ್ತು ಅಂದ ಕಾಸಿ ನಿನ್ನ ಕಡೆ ಇದ್ದದ್ದು ನಿನ್ನ ಕಡೆ ಇಲ್ಲ ಅಂದ ನಮ್ಮ ಆಯಿನ ಮದುವೆ ಮಾಡ್ಕೊಂಡಾಕ ನಮ್ಮ ಆಯಿ ನಿನ್ನ ಬೆಟ್ಟ ಕೈ ಹೋಗಾಕ ಅಧಿಕಾರ ಐತಿ. ಅದೇನು ಅನ್ನೋದು ಸಭಾ ಕೂಡ ಹೇಳಂಗಿಲ್ಲ. ಸುಭಾಷ್. ಹೌದಲ್ರಿ? ಇನ್ನೊಂದು ಪಾಣದ್ರೆ ಅವ್ರು ಏನ್ ಹೇಳ್ತ, ಭೂಮಿ ಉಡಿ ಯಾಕೆ ತುಂಬುತ್ತಾರ, ಗಂಗಾಗೆ ಉಡಿ ಯಾಕೆ ತುಂಬುತ್ತಾರ? ಹೌದಲ್ರಿ? ಗಂಗಾ ಏನದ ಅವ್ರು ಹೇಳುದು ಬರಾಬರಿ. ಮ್ಯಾಲ ಮೇಘದ ಹುಟ್ಟುತ್ನಾಗ ಗಣಸನ ರೂಪವಾಗ್ಯಾನ ಹುಟ್ಟಿರ್ತೈತಿ, ನಡುವು ಬಂದ್ಕದ ಗಂಡಜಗಣ ಆಗ್ತೈತಿಲ್ರಿ? ಈಗ ಆಗೈತಿಪ್ಪ ಅಂದ ಕಲೆ ಮ್ಯಾಲ ಇದ್ದಾಗ ನೀ ಗಂಡದಿ, ತೆಳಗ ಮಲ್ಲಿ ಗಂಡ ಜೋಗಿ ಆಕಾಶದಿಂದ ಮನ್ನಿ ನೀರಾಗಿದೆ ಅಂದ ಕಲೆ ನಿನ್ನ ಗಂಗಾ ಮಾತಿಗೆ ನೀನು ಉಡಿ ತುಂಬುದೇನ ಜನರ ಪಬ್ಲಿಕ್ದಾಗ ಏನು ಸುಳ್ಳು ಅಲ್ಲ, ಸತ್ತಿದ್ದದ ಮಾತದ. ಮತ್ತು ಇನ್ನೊಂದಪ್ಪ ಅಂದ್ರ ಮಾತೇನ ದೊಡ್ಡಕ್ಕೆ ಅಂದ್ರ ಭಾರತ ಮಾತೆ. ನಿಂಗೆ ಮಾತೆ ಭಾರತ ಅನ್ನಬೇಕಾಗಿತ್ಲ. ಭಾರತ ಮಾತೇನೆ ಯಾಕಂದ್ರೆ ಭಾರತ ಅನ್ನೋದು ಗಂಡಸಿನ ಮೊದಲ ಹೆಸರದ. ಯಾಕೆ ಗಂಡಸಿನ ಮೊದಲ ಹೆಸರಪ್ಪ ಏನೈತಂದ್ರ ರಾಮಾಯಣ ಸಂಕ್ಷಿಪ್ತ ವಿಷಯದಾಗ ಏನದ, ಇವ್ರು ಏನದ ಭರತ ಅಣ್ಣ ಏನದ ಅವ ಏನು ಮಾಡಿದ್ದಪ್ಪ ಅಂದ್ರ ವನವಾಸ, ರಾಮ ಲಕ್ಷ್ಮಣ ವನವಾಸ ಹೋದ ಟೈಮ್ದಾಗ ಭರತ ರಾಜ ಆಗ್ಬೇಕಾಗಿರ್ತೈತಿ. ಭರತ ಮಾಮ ಏನ್ ಮಾಡ್ತಾರ, ರಾಮನ ಹತ್ರ ರಾಜ ಆಗಂಗಿಲ್ಲ. ಭರತ್ ಏನ್ ಮಾಡ್ತಾನು, ರಾಮನ ಪಾದ ತಂದ ಕೈ 14 ವರ್ಷ ಒಣಜ ಪಾದ ಸಿಂಹಾಸನ ಮೇಲೆ ಇಟ್ಟು ಕಸಿಂದ ಏನ್ ಮಾಡ್ತಾನು, ರಾಜ ಆತನು. ಅವಾಗ ಏನದ ಒಂದು ಆಶೀರ್ವಾದ ಏನೋ ಆಗೈತಿ. ಅವಾಗ ಈ ಭೂಮಿಗೆ ಏನದಪ್ಪ ನಿಂದ ಹೆಸರು ಉಳಿಲಿಪ್ಪ ಅಂತ ಭಾರತ ಅಂದ್ರೆ ಭಾರತ ನಮ್ಮ ಆಗೈತೆ, ಮಾತೇನಿಲ್ಲ. ಇನ್ನು ಕೆಲವೊಂದು ವಿಷಯ ಏನದಾವ ಇದ್ರೊಳಗೆ ಭಾಳ ಹಾಡ್ಯಾರ ಮಾರ್ಗದಾಗ, ಆ ವಿಷಯ ತಿಳ್ಬೇಡ. ಅವರು ಭಾಳ ಚೆನ್ನಾಗಿ ಹಾಡ್ಯಾರ, ಅವ್ರದ್ದೇನು ತಪ್ಪ. ಅವರು ಒಳ್ಳೆಯವ್ರದಾರ, ಒಳ್ಳೆ ಹಾಡುಣಿಕೆ ಇದಾರ. ಈಗ ಬರೋರು ಒಳ್ಳೆಯವ್ರದಾರ, ಒಳ್ಳೆ ಹಾಡುಣಿಕೆ ಅದಾರ. ಯಾರು ಕುತ್ಕೊಂಡು ಅವ್ರ ಮಾರ್ಗದರ್ಶನ ಕೇಳ್ಕೊಂಡು ಹೋಗ್ಬೇಕಂತ ನೀವು ವಿನಂತಿ.